ಓಂ ಶಾಂತಿ. ಹೇಗೆ ತಂದೆ ಮತ್ತು ದಾದಾ ಇಬ್ಬರೂ ನಿರಹಂಕಾರಿಗಳಾಗಿದ್ದಾರೆ, ನಿಷ್ಕಾಮ ಸೇವೆ ಮಾಡುತ್ತಾರೆ, ತಮಗಾಗಿ ಯಾವುದೇ ಲೋಭವಿಲ್ಲ, ಹಾಗೆಯೇ ತಾವು ಮಕ್ಕಳು ಸಹ ತಂದೆಯ ಸಮಾನರಾಗಿ ಗೃಹಸ್ಥದಲ್ಲಿರುತ್ತಾ ಎಲ್ಲವನ್ನೂ ಸಂಭಾಲನೆ ಮಾಡುತ್ತಾ ಸದಾ ಬುದ್ಧಿಯಿಂದ ಇದನ್ನೇ ತಿಳಿಯಿರಿ, ಇದೆಲ್ಲವೂ ತಂದೆಯದಾಗಿದೆ, ನಿಮಿತ್ತರಾಗಿ ಇರಿ, ಆಗ ಅದೃಷ್ಟವು ಶ್ರೇಷ್ಠವಾಗಿ ಬಿಡುವುದು. ಇಲ್ಲಿ ನೀವು ಡಬಲ್ ತಂದೆ ಮತ್ತು ತಾಯಿಯ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಇಲ್ಲಿ ಬೇಹದ್ದಿನ ತಂದೆಯೂ ಇದ್ದಾರೆ, ತಾಯಿಯೂ ಇದ್ದಾರೆ, ಚಿಕ್ಕ ಅಮ್ಮ ಇದ್ದಾರೆ. ಲೌಕಿಕ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ, ಪಾರಲೌಕಿಕ ತಂದೆಯಿಂದಲೂ ಆಸ್ತಿಯೂ ಸಿಗುತ್ತದೆ. ಈ ಅಲೌಕಿಕ ತಂದೆಯಿಂದ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ. ತಂದೆಯು ಬಂದು ಇಡೀ ಪ್ರಪಂಚ ಮತ್ತು ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ಯಾರೂ ಧರ್ಮಾತ್ಮರಾಗುವುದಿಲ್ಲ, ಪುಣ್ಯಾತ್ಮರ ಪ್ರಪಂಚವೇ ಬೇರೆ ಇದೆ. ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದರೆ ಅಂಥವರಿಗೆ ಸರ್ವವ್ಯಾಪಿ, ಕಲ್ಲು ಮುಳ್ಳು ಕಣಕಣದಲ್ಲಿಯೂ ಇದ್ದಾರೆಂದು ಹೇಳಿಬಿಡುತ್ತಾರೆ. ತಂದೆಯು ತಾವು ಮಕ್ಕಳಿಗೆ ನಮಸ್ತೆ ಮಾಡುತ್ತಾರೆ. ಅವರು ಎಷ್ಟೊಂದು ನಿರಾಕಾರಿ ನಿರಹಂಕಾರಿಯಾಗಿದ್ದಾರೆ, ಯಾವುದೇ ಅಹಂಕಾರವಿಲ್ಲ. ಇಂತಹ ಕರ್ಮ ಮಾಡಿದರೆ ನಾಯಿ ಕತ್ತೆ ಇತ್ಯಾದಿ ಆಗುತ್ತೇವೆಂದು ಭಯಪಡಿಸುತ್ತಾರೆ. ಹಸುವಿನ ಬಾಲವನ್ನು ಹಿಡಿದುಕೊಂಡರೆ ಉನ್ನತಿಯಾಗಿ ಬಿಡುತ್ತಾರೆಂದು ತಿಳಿಯುತ್ತಾರೆ. ಹಸು ಎಲ್ಲಿಂದ ಬಂದಿತು? ಜ್ಞಾನವನ್ನು ಯಾವಾಗಲೂ ಅಜ್ಞಾನಿಗಳಿಗೆ ಕೊಡಲಾಗುತ್ತದೆ. ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂಧಕಾರ ವಿನಾಶವೆಂದು ಗಾಯನವಿದೆ. ಇಡೀ ಪ್ರಪಂಚವು ಅಜ್ಞಾನ ಅಂಧಕಾರದಲ್ಲಿದೆ. ಎಷ್ಟೊಂದು ಸತ್ಸಂಗಗಳಿವೆ. ಎಲ್ಲರ ಪಾತ್ರವು ಬೇರೆ ಬೇರೆಯಾಗಿದೆ. ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ. ವೃಕ್ಷವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ. ನಿಮ್ಮ ಕ್ಷಣ ಕ್ಷಣ ಏನು ಕಳೆಯುತ್ತದೆಯೋ ಎಲ್ಲವೂ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಭಗವಾನು ವಾಚ, ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಪತಿತರಿಂದ ಪಾವನ, ಸದಾ ಆರೋಗ್ಯವಂತರಾಗಿ ಬಿಡುತ್ತೀರಿ. ನಾನು ಗ್ಯಾರಂಟಿ ಕೊಡುತ್ತೇನೆ. ನೀವು ಮನೆಯಲ್ಲಿ ಭೋಜನವನ್ನು ತಯಾರಿಸಿ ತಿನ್ನುತ್ತೀರೆಂದರೆ ಯಜ್ಞದಿಂದ ತಿನ್ನುತ್ತೀರೆಂದರ್ಥ. ಏಕೆಂದರೆ ನೀವು ಯಜ್ಞದವರಾಗಿದ್ದೀರಿ, ಎಲ್ಲವೂ ಯಜ್ಞದ್ದಾಯಿತು. ನೀವು ಸಂದೇಶವಾಹಕರಾಗಿದ್ದೀರಿ, ಮತ್ಯಾರೂ ಸಹ ಸಂದೇಶವಾಹಕರು ಆಗುವುದಿಲ್ಲ. ಸದ್ಗತಿ ಮಾಡುವ ಸದ್ಗುರು ಒಬ್ಬರೇ ಆಗಿದ್ದಾರೆ. ಧರ್ಮ ನೇತಾರರು ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಈಗ ನೀವು ತಂದೆಯ ಮೂಲಕ ಪಾವನರಾಗುತ್ತಿದ್ದೀರಿ ಅಂದಾಗ ತಂದೆಗೆ ಏನು ಕೊಡುತ್ತೀರಿ? ಏನೂ ಇಲ್ಲ. ತಂದೆಯಂತೂ ದಾತನಾಗಿದ್ದಾರೆ. ಭಕ್ತಿ ಮಾರ್ಗದ್ದು ಎಷ್ಟೊಂದು ಆಡಂಬರವಿದೆ. ಇದು ಮೃಗತುಷ್ಟ ಸಮಾನವಿದೆ. ಇದರಲ್ಲಿ ಈ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅದರಿಂದ ಯಾರೇ ಬಿಡಿಸಲು ಹೋದರೂ ಸಹ ಅದರಲ್ಲಿ ತಾವೇ ಸಿಕ್ಕಿಕೊಳ್ಳುತ್ತಾರೆ. ಈಗ ನೀವು ರಾಜಯೋಗಿ ರಾಜ ಋಷಿಗಳಾಗಿದ್ದೀರಿ. ಆ ಸನ್ಯಾಸಿಗಳು ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಯೋಗಿಗಳು ಪವಿತ್ರರಾಗಿರುತ್ತಾರೆ, ಆದ್ದರಿಂದ ಆಯಸ್ಸು ದೀರ್ಘವಾಗಿರುತ್ತದೆ. ಪೂರ್ಣ ನಿಶ್ಚಯ ಬೇಕು. ತಂದೆಗೆ ಸತ್ಯವನ್ನೇ ತಿಳಿಸಬೇಕು. ಬೇಹದ್ದಿನ ತಂದೆಯು ಪ್ರತಿ 5,000 ವರ್ಷಗಳ ನಂತರ ಭಾರತದಲ್ಲಿಯೇ ಬರುತ್ತಾರೆ. ಅವರು ಶಾಂತಿಯ ಸಾಗರ, ಸುಖದ ಸಾಗರನಾಗಿದ್ದಾರೆ. ಸದಾ ಇದೇ ನಶೆಯಲ್ಲಿರಬೇಕಾಗಿದೆ. ಶಾಂತಿ, ಸುಖ, ಸಂಪತ್ತಿನ ಸಾಗರ ತಂದೆಯು ನಮಗೆ ಸಿಕ್ಕಿದ್ದಾರೆ. ಇಂತಹ ತಂದೆಯ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ. ಅವರು ನಮಗೆ ಓದಿಸುತ್ತಿದ್ದಾರೆ. ಸದಾ ಇದೇ ನಶೆಯಲ್ಲಿರಬೇಕಾಗಿದೆ. ಶಾಂತಿ, ಸುಖ, ಸಂಪತ್ತಿನ ಸಾಗರ ತಂದೆಯೂ ನಮಗೆ ಸಿಕ್ಕಿದ್ದಾರೆ. ನಮಗೆ ಎಲ್ಲವೂ ಒಬ್ಬರಿಂದಲೇ ಸಿಗುತ್ತದೆ. ಇಂತಹ ತಂದೆಯ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ. ಅವರು ನಮಗೆ ಓದಿಸುತ್ತಾರೆ. ಸರ್ವ ಪದಾರ್ಥಗಳ ಆಕರ್ಷಣೆಗಳಿಂದ ಭಿನ್ನ, ಅನಾಸಕ್ತ, ಪ್ರಕೃತಿ ಜೀತ್ ಭವ. ಇಚ್ಛೆಗಳೇ ಆಸಕ್ತಿಯ ರೂಪವಾಗಿದೆ. ಕೆಲವರು ಹೇಳುತ್ತಾರೆ ಆಸೆ ಇಲ್ಲ, ಆದರೆ ಚೆನ್ನಾಗಿದೆ ಎನಿಸುತ್ತದೆ.
ಅಂದರೆ ಇದು ಸಹ ಸೂಕ್ಷ್ಮ ಆಸಕ್ತಿಯಾಗಿದೆ. ನನ್ನದು ನನ್ನದು ಎನ್ನುವ ಗೊಂದಲವನ್ನು ಬಿಟ್ಟು ಬೇಹಿದ್ದಿನಲ್ಲಿರಿ, ಆಗ ಹೇಳಲಾಗುವುದು ವಿಶ್ವ ಕಲ್ಯಾಣಕಾರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.